ಮಳೆಗಾಲ ಸಂದರ್ಭದಲ್ಲಿ ತಾಜಾ ಮೀನುಗಳ ಲಭ್ಯತೆ ಇಲ್ಲದೇ ಇರೋದ್ರಿಂದ ಜನರು ಕೂಡ ಒಣ ಮೀನಿಗೆ ಮುಗಿಬೀಳ್ತಾರೆ. ಕಾರವಾರದ ಮಾರುಕಟ್ಟೆಯಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಒಣ ಮೀನು ಕೂಡ ಬಂದಿರುವಂಥದ್ದು. ಅದರಲ್ಲೂ ಸಂಡೇ ದಿನ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಒಣ ಮೀನು ಬರ್ತಾ ಇರುವಂಥದ್ದು. ನಾನೀಗ ಕಾರವಾರದ ಒಣ ಮೀನು ಮಾರ್ಕೆಟ್ನಲ್ಲಿದ್ದೇನೆ, ಗಮನಿಸ್ಬೋದು. ಭಾನುವಾರದ ಸಂತೆ ಬಂತಂದರೆ ಸಾಕು, ಇಲ್ಲಿ ಒಣ ಮೀನು ಖರೀದಿಸಲು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಕೂಡ ನೆರ್ತಾ ಇದ್ದಾರೆ. ಇಲ್ಲಿ ವೆರೈಟಿಗಳು ಮೀನುಗಳು ಸಿಗ್ತಾ ಇರೋದ್ರಿಂದ ಪ್ರತಿ ಬಾರಿಯೂ ಕೂಡ ಗ್ರಾಹಕರು ಕೂಡ ಕಾರವಾರದ ಮೀನು ಮಾರುಕಟ್ಟೆಗೆ ಆಗಮಿಸ್ತಾರೆ. ಗಮನಿಸ್ಬೋದು, ಬೇರೆ ಬೇರೆ ತರಹದ ಮೀನುಗಳು ಕೂಡ ಇದೆ. ಯಾಕಂತ ಹೇಳಿದ್ರೆ ಮಳೆಗಾಲ ಸಂದರ್ಭದಲ್ಲಿ ಯಾಂತ್ರಿಕ ದೋಣಿಗಳು ಕೂಡ ಮೀನುಗಾರಿಕೆಗೆ ತೆರಳದೇ ಇರೋದರಿಂದ ಹಸಿ ಮೀನುಗಳು ಕೂಡ ಸಿಗೋದಿಲ್ಲ. ಹೀಗಾಗಿ ಅನುಕೂಲ ಆಗಲಿ ಎಂಬ ಕಾರಣಕ್ಕಾಗಿ ಗ್ರಾಹಕರು ಕೂಡ ಕಾರವಾರದ ಮಾರುಕಟ್ಟೆಗೆ ಬರ್ತಾರೆ. ಇಲ್ಲಿ ವಿಶೇಷವಾಗಿ ಬರುವಂತರಂತ ಹೇಳಿದ್ರೆ ಗೋವಾ ಅಥವಾ ಬೆಂಗಳೂರು, ಮುಂಬೈ, ಪುಣೆ ಭಾಗದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಕೂಡ ಇಲ್ಲಿಗೆ ಬರ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಉತ್ತಮವಾದ ಮೀನುಗಳು ಸಿಗೋದ್ರಿಂದ ಕಾರವಾರದ ಮಾರುಕಟ್ಟೆಗೆ ಆಗಮಿಸಿರುವಂಥದ್ದು ಗಮನಿಸ್ಬೋದು. ಕಾರವಾರದ ಮಾರುಕಟ್ಟೆಯಲ್ಲಿ ಗ್ರಾಹಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಸೇರಿರುವಂಥದ್ದು. ಇಲ್ಲಿ ಬಂಗಡೆ ಮೀನಾಗಿರ್ಬೋದು ಅಥವಾ ಶೆಟ್ಲೆ ಆಗಿರ್ಬೋದು ಅಥವಾ ಸೊರ ಆಗಿರ್ಬೋದು, ತೊರಕೆ ಆಗಿರ್ಬೋದು, ಬೇರೆ ಬೇರೆ ಜಾತಿಯ ಮೀನುಗಳು, ಒಣ ಮೀನುಗಳು ಕೂಡ ಇಲ್ಲಿ ಸಿಗುತ್ತವೆ. ಹೀಗಾಗಿ ಗ್ರಾಹಕರು ಕೂಡ ತಮಗೆ ಬೇಕಾಗುವಂಥ ಮೀನುಗಳನ್ನು ಕೂಡ ಮಳೆಗಾಲದ ಸಂದರ್ಭದಲ್ಲಿ ಅನುಕೂಲ ಆಗಲಿ ಎಂಬ ಕಾರಣಕ್ಕಾಗಿ ಸಂಗ್ರಹಿಸಿ ಇಡ್ತಾರೆ. ಗಮನಿಸ್ಬೋದು, ಇವೆಲ್ಲವೂ ಕೂಡ ಹಸಿ ಮೀನನ್ನು ಸಂಸ್ಕರಿಸಿ ಅದಕ್ಕೆ ಉಪ್ಪನ್ನು ಹಾಕಿ ಅದೇ ರೀತಿ 3 ದಿನಗಳ ಕಾಲ ಬಿಸಿಲಿನಲ್ಲಿ ಒಣಗಿಸಿ ಈ ಮೀನನ್ನು ತಯಾರಿ ಮಾಡ್ತಿರುವಂಥದ್ದು. ಸಾಕಷ್ಟು ಶ್ರಮ ಕೂಡ ಇದ್ದಿರುವಂಥದ್ದು. ಕಾರವಾರದಲ್ಲಿ ಮಹಿಳೆಯರು ಕೂಡ ಇಲ್ಲಿ ಭಾನುವಾರದ ಸಂತೆ ದಿವಸ ಈ ಮೀನನ್ನು ಮಾರಾಟ ಮಾಡಲು ಕೂಡ ಕುಳ್ಕೊಳ್ತಾರೆ. ಅದೇ ರೀತಿ ಗ್ರಾಹಕರು ಕೂಡ ಇಲ್ಲಿಗೆ ಆಗಮಿಸಿ ಮೀನನ್ನು ಕೂಡ ಖರೀದಿಸ್ತಾರೆ. ಯಾಕಂತ ಹೇಳಿದ್ರೆ ಮಳೆಗಾಲ ಸಂದರ್ಭದಲ್ಲಿ ಅಂದರೆ ಮೀನು ಪ್ರಿಯರು ಕೂಡ ಅವರಿಗೆ ಮೀನು ಬೇಕೇ ಆಗಿರುವುದರಿಂದ ಈ ಮೀನನ್ನು ಖರೀದಿಸಿ ತಮ್ಮ ಮನೆಯಲ್ಲಿ ಸಂಗ್ರಹಿಸಿ ಇಟ್ಕೊಳ್ತಾರೆ. ಮಳೆಗಾಲ ಸಂದರ್ಭದಲ್ಲಿ ಊಟದ ಸಂದರ್ಭದಲ್ಲಿ ಸಾಂಬಾರನ್ನು ಮಾಡಲು ಕೂಡ ಇದು ಬಳಕೊಳಿಸ್ತಾ ಇರುವಂಥದ್ದು. ಮೊತ್ತದ ಒಂದು ಮೀನು, ಒಣ ಮೀನು ಅಂತಲೇ ಹೇಳಬೇಕು. ಸುಮಾರು 1,500 ಇಂದ 2,000 ರೂಪಾಯಿಯಷ್ಟು ದರ ಕೂಡ ಇದಕ್ಕೆ ಇದ್ದಿರುವಂಥದ್ದು. ಈ ಮೀನಿನ ಒಂದು ಚಟ್ನಿ ಮಾಡಿದರೆ ಸಾಕಷ್ಟು ರುಚಿ ಕೂಡ ಇರುತ್ತೆ, ಅದೇ ರೀತಿ ಊಟ ಕೂಡ ಚೆನ್ನಾಗಿ ಕೂಡ ಸೇರುತ್ತೆ ಎಂಬ ಅಭಿಪ್ರಾಯ ಇದ್ದಿರುವಂಥದ್ದು ಗಮನಿಸ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಬೇರೆ ಬೇರೆ ಭಾಗದಿಂದ ಆಗಮಿಸಿದಂತಹ ಗ್ರಾಹಕರು ಕೂಡ ಇಲ್ಲಿ ಮಾರುಕಟ್ಟೆಯಲ್ಲಿ ಕೂಡ ಸೇರಿರುವಂಥದ್ದು. ಪ್ರತಿ ವರ್ಷವೂ ಕೂಡ ಗೋವಾದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಗ್ರಾಹಕರು ಕೂಡ ಇಲ್ಲಿಗೆ ಬರ್ತಾರೆ, ಒಣ ಮೀನನ್ನು ಕೂಡ ಖರೀದಿಸ್ತಾರೆ. ಅದೇ ರೀತಿ ಈ ಬಾರಿಯೂ ಕೂಡ ಮಳೆಗಾಲ ಸಮೀಪಿಸ್ತಾ ಇರುವುದರಿಂದ ಕಾರವಾರದ ಒಣ ಮೀನು ಮಾರುಕಟ್ಟೆಗೆ ಒಂದು ರೀತಿಯ ಕಳೆ ಬಂದಿದೆ ಅಂತ ಹೇಳ್ಬೋದು. ಮಧ್ಯಾಹ್ನ ಟೈಮ್ದಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಕೂಡ ಇದ್ದಾರೆ. ಬೆಳಗ್ಗಿಂದ ಸಂಜೆಯವರು ಕೂಡ ಇಲ್ಲಿ ಒಣ ಮೀನನ್ನು ವ್ಯಾಪಾರ ಭರ್ಜರಿಯಾಗಿದೆ. ಸುಮಾರು ಪ್ರತಿದಿನವೂ ಕೂಡ ಲಕ್ಷಗಟ್ಟಲೆ ವ್ಯವಹಾರ ಕೂಡ ಇಲ್ಲಿ ನಡೀತದೆ. ಹೀಗಾಗಿ ಸಂಬಂಧಪಟ್ಟಂತೆ ಕಾರವಾರದ ಮಹಿಳೆಯರು ಭಾನುವಾರದ ಸಂತೆಯ ದಿವಸ ವಿವಿಧ ತರಹದ ಮೀನುಗಳನ್ನು ಇಲ್ಲಿ ಮಾರಾಟ ಮಾಡ್ತಿರುವುದು ಸಾಮಾನ್ಯವಾಗಿರುವಂಥದ್ದು. ಮಳೆಗಾಲ ಸಂದರ್ಭದಲ್ಲಿ ತಾಜಾ ಮೀನುಗಳ ಲಭ್ಯತೆ ಇಲ್ಲದೇ ಇರೋದ್ರಿಂದ ಜನರು ಕೂಡ ಒಣ ಮೀನಿಗೆ ಮುಗಿಬೀಳ್ತಾರೆ. ಕಾರವಾರದ ಮಾರುಕಟ್ಟೆಯಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಒಣ ಮೀನು ಕೂಡ ಬಂದಿರುವಂಥದ್ದು. ಅದರಲ್ಲೂ ಸಂಡೇ ದಿನ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಒಣ ಮೀನು ಬರ್ತಾ ಇರುವಂಥದ್ದು. ನಾನೀಗ ಕಾರವಾರದ ಒಣ ಮೀನು ಮಾರ್ಕೆಟ್ನಲ್ಲಿದ್ದೇನೆ, ಗಮನಿಸ್ಬೋದು. ಭಾನುವಾರದ ಸಂತೆ ಬಂತಂದರೆ ಸಾಕು, ಇಲ್ಲಿ ಒಣ ಮೀನು ಖರೀದಿಸಲು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಕೂಡ ನೆರ್ತಾ ಇದ್ದಾರೆ. ಇಲ್ಲಿ ವೆರೈಟಿಗಳು ಮೀನುಗಳು ಸಿಗ್ತಾ ಇರೋದ್ರಿಂದ ಪ್ರತಿ ಬಾರಿಯೂ ಕೂಡ ಗ್ರಾಹಕರು ಕೂಡ ಕಾರವಾರದ ಮೀನು ಮಾರುಕಟ್ಟೆಗೆ ಆಗಮಿಸ್ತಾರೆ. ಗಮನಿಸ್ಬೋದು, ಬೇರೆ ಬೇರೆ ತರಹದ ಮೀನುಗಳು ಕೂಡ ಇದೆ. ಯಾಕಂತ ಹೇಳಿದ್ರೆ ಮಳೆಗಾಲ ಸಂದರ್ಭದಲ್ಲಿ ಯಾಂತ್ರಿಕ ದೋಣಿಗಳು ಕೂಡ ಮೀನುಗಾರಿಕೆಗೆ ತೆರಳದೇ ಇರೋದರಿಂದ ಹಸಿ ಮೀನುಗಳು ಕೂಡ ಸಿಗೋದಿಲ್ಲ. ಹೀಗಾಗಿ ಅನುಕೂಲ ಆಗಲಿ ಎಂಬ ಕಾರಣಕ್ಕಾಗಿ ಗ್ರಾಹಕರು ಕೂಡ ಕಾರವಾರದ ಮಾರುಕಟ್ಟೆಗೆ ಬರ್ತಾರೆ. ಇಲ್ಲಿ ವಿಶೇಷವಾಗಿ ಬರುವಂತರಂತ ಹೇಳಿದ್ರೆ ಗೋವಾ ಅಥವಾ ಬೆಂಗಳೂರು, ಮುಂಬೈ, ಪುಣೆ ಭಾಗದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಕೂಡ ಇಲ್ಲಿಗೆ ಬರ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಉತ್ತಮವಾದ ಮೀನುಗಳು ಸಿಗೋದ್ರಿಂದ ಕಾರವಾರದ ಮಾರುಕಟ್ಟೆಗೆ ಆಗಮಿಸಿರುವಂಥದ್ದು ಗಮನಿಸ್ಬೋದು. ಕಾರವಾರದ ಮಾರುಕಟ್ಟೆಯಲ್ಲಿ ಗ್ರಾಹಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಸೇರಿರುವಂಥದ್ದು. ಇಲ್ಲಿ ಬಂಗಡೆ ಮೀನಾಗಿರ್ಬೋದು ಅಥವಾ ಶೆಟ್ಲೆ ಆಗಿರ್ಬೋದು ಅಥವಾ ಸೊರ ಆಗಿರ್ಬೋದು, ತೊರಕೆ ಆಗಿರ್ಬೋದು, ಬೇರೆ ಬೇರೆ ಜಾತಿಯ ಮೀನುಗಳು, ಒಣ ಮೀನುಗಳು ಕೂಡ ಇಲ್ಲಿ ಸಿಗುತ್ತವೆ. ಹೀಗಾಗಿ ಗ್ರಾಹಕರು ಕೂಡ ತಮಗೆ ಬೇಕಾಗುವಂಥ ಮೀನುಗಳನ್ನು ಕೂಡ ಮಳೆಗಾಲದ ಸಂದರ್ಭದಲ್ಲಿ ಅನುಕೂಲ ಆಗಲಿ ಎಂಬ ಕಾರಣಕ್ಕಾಗಿ ಸಂಗ್ರಹಿಸಿ ಇಡ್ತಾರೆ. ಗಮನಿಸ್ಬೋದು, ಇವೆಲ್ಲವೂ ಕೂಡ ಹಸಿ ಮೀನನ್ನು ಸಂಸ್ಕರಿಸಿ ಅದಕ್ಕೆ ಉಪ್ಪನ್ನು ಹಾಕಿ ಅದೇ ರೀತಿ 3 ದಿನಗಳ ಕಾಲ ಬಿಸಿಲಿನಲ್ಲಿ ಒಣಗಿಸಿ ಈ ಮೀನನ್ನು ತಯಾರಿ ಮಾಡ್ತಿರುವಂಥದ್ದು. ಸಾಕಷ್ಟು ಶ್ರಮ ಕೂಡ ಇದ್ದಿರುವಂಥದ್ದು. ಕಾರವಾರದಲ್ಲಿ ಮಹಿಳೆಯರು ಕೂಡ ಇಲ್ಲಿ ಭಾನುವಾರ
ಭಾನುವಾರದ ಸಂತೆ ದಿವಸ ಈ ಮೀನನ್ನು ಮಾರಾಟ ಮಾಡಲು ಕೂಡ ಕುಳ್ಕೊಳ್ತಾರೆ. ಅದೇ ರೀತಿ ಗ್ರಾಹಕರು ಕೂಡ ಇಲ್ಲಿಗೆ ಆಗಮಿಸಿ ಮೀನನ್ನು ಕೂಡ ಖರೀದಿಸ್ತಾರೆ. ಯಾಕಂತ ಹೇಳಿದ್ರೆ ಮಳೆಗಾಲ ಸಂದರ್ಭದಲ್ಲಿ ಅಂದರೆ ಮೀನು ಪ್ರಿಯರು ಕೂಡ ಅವರಿಗೆ ಮೀನು ಬೇಕೇ ಆಗಿರುವುದರಿಂದ ಈ ಮೀನನ್ನು ಖರೀದಿಸಿ ತಮ್ಮ ಮನೆಯಲ್ಲಿ ಸಂಗ್ರಹಿಸಿ ಇಟ್ಕೊಳ್ತಾರೆ. ಮಳೆಗಾಲ ಸಂದರ್ಭದಲ್ಲಿ ಆ ಊಟದ ಸಂದರ್ಭದಲ್ಲಿ ಸಾಂಬಾರನ್ನು ಮಾಡಲು ಕೂಡ ಇದು ಬಳಕೊಳಿಸ್ತಾ ಇರುವಂಥದ್ದು. ಮೊತ್ತದ ಒಂದು ಮೀನು ಒಣ ಮೀನು ಅಂತಲೇ ಹೇಳಬೇಕು. ಸುಮಾರು 1,500 2 ಸಾವಿರ ರೂಪಾಯಿಯಷ್ಟು ದರ ಕೂಡ ಇದಕ್ಕೆ ಇದ್ದಿರುವಂಥದ್ದು. ಈ ಮೀನಿನ ಒಂದು ಚಟ್ನಿ ಮಾಡಿದರೆ ಸಾಕಷ್ಟು ರುಚಿ ಕೂಡ ಇರುತ್ತೆ. ಅದೇ ರೀತಿ ಊಟ ಕೂಡ ಚೆನ್ನಾಗಿ ಕೂಡ ಸೇರುತ್ತೆ ಎಂಬ ಅಭಿಪ್ರಾಯ ಇದ್ದಿರುವಂಥದ್ದು ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಬೇರೆ ಬೇರೆ ಭಾಗದಿಂದ ಆಗಮಿಸಿದಂತಹ ಗ್ರಾಹಕರು ಕೂಡ ಇಲ್ಲಿ ಮಾರುಕಟ್ಟೆಯಲ್ಲಿ ಕೂಡ ಸೇರಿರುವಂಥದ್ದು. ಪ್ರತಿ ವರ್ಷವೂ ಕೂಡ ಗೋವಾದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಗ್ರಾಹಕರು ಕೂಡ ಇಲ್ಲಿಗೆ ಬರ್ತಾರೆ, ಒಣಮೀನು ಕೂಡ ಖರೀದಿಸ್ತಾರೆ. ಅದೇ ರೀತಿ ಈ ಬಾರಿಯೂ ಕೂಡ ಮಳೆಗಾಲ ಸಮೀಪಿಸ್ತಾ ಇರುವುದರಿಂದ ಕಾರವಾರದ ಒಣಮೀನು ಮಾರುಕಟ್ಟೆಗೆ ಒಂದು ರೀತಿಯ ಕಳೆ ಬಂದಿದೆ ಅಂತ ಹೇಳ್ಬೋದು. ಮಧ್ಯಾಹ್ನ ಟೈಮ್ದಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಕೂಡ ಇದ್ದಾರೆ. ಬೆಳಗ್ಗಿಂದ ಸಂಜೆಯವರು ಕೂಡ ಇಲ್ಲಿ ಒಣಮೀನಿನ ವ್ಯಾಪಾರ ಭರ್ಜರಿಯಾಗಿದೆ. ಸುಮಾರು ಪ್ರತಿದಿನವೂ ಕೂಡ ಲಕ್ಷಗಟ್ಟಲೆ ವ್ಯವಹಾರ ಕೂಡ ಇಲ್ಲಿ ನಡೀತದೆ. ಹೀಗಾಗಿ ಸಂಬಂಧಪಟ್ಟಂತೆ ಕಾರವಾರದ ಮಹಿಳೆಯರು ಭಾನುವಾರದ ಸಂತೆ ದಿವಸ ವಿವಿಧ ತರಹದ ಮೀನುಗಳನ್ನು ಇಲ್ಲಿ ಮಾರಾಟ ಮಾಡ್ತಿರುವುದು ಸಾಮಾನ್ಯವಾಗಿರುವಂಥದ್ದು.